ನಿನ್ನೆ ಕಿಚ್ಚನ ಪಂಚಾಯತಿ ಎಂಡ್ ಆಯ್ತು. ಕಿಚ್ಚನ ಪಂಚಾಯತಿಯಲ್ಲಿ ಯಾರೆಲ್ಲ ಬೇಯಿಸ್ಕೊಂಡ್ರು, ಯಾರೆಲ್ಲ ಆಯ್ತು ಅಂತ ನಿನ್ನೆ ನೋಡಿದ್ರಿ. ಸೊ ನಿನ್ನೆ ಯಾರು ಮನೆಗೆ ಹೋದ್ರು ಅಂತ ನಿಮ್ಗೆ ಗೊತ್ತಿರುವಂತ ವಿಷಯ. ಜಾನಿ ಅವರು ಮನೆಯಿಂದ ಔಟ್ ಆಗಿದ್ದಾರೆ, ಅಂದ್ರೆ ಹೆಲ್ಮೆಟ್ ಆಗಿ ಹೋಗಿದ್ದಾರೆ. ಸೊ ನಿನ್ನೆ ಏನಾಯ್ತು ಅಂತ ಒಂದು ಹಂಗೆ ಸಣ್ಣ ತುಣುಕನ್ನ ನೆನಪು ಮಾಡ್ಕೊಂಡ್ ಬರೋಣ, ಆಮೇಲೆ ಇವತ್ತಿನ ಪ್ರೊಮೋ ಬಗ್ಗೆ ಹೋಗೋಣ. ಸೊ ನಿನ್ನೆ ಒಂದು ಫೋನ್ ಅಂದ್ರೆ ಕಾಲ್ ಮಾಡಿ ಮನೆಗೆ ಮಾತಾಡೋದಿತ್ತು. ಅಂದ್ರೆ ಸ್ಪರ್ಧಿಗಳ ಮನೆಗೆ ಕಾಲ್ ಮಾಡಿ ಇನ್ನೊಬ್ಬ ಸ್ಪರ್ಧಿ ಆ ಸ್ಪರ್ಧೆ ಬಗ್ಗೆ ಹೇಳ್ಬೇಕಾಗಿತ್ತು, ಅಂದ್ರೆ ಸುಮ್ಮನೆ ಆ ರೀತಿ ತಮಾಷೆ ಹೇಳ್ಬೇಕಾಗಿತ್ತು. ಸೊ ಆ ರೀತಿ ಅಂದಾಗ ಇಲ್ಲಿ ಸುದೀಪ್ ಸರ್ ಅವರು ಗಿಲ್ಲಿನ ಕರೀತಾರೆ. ಗಿಲ್ಲಿ ರಜತ್ ಅವ್ರಿಗೆ ಮನೆಗೆ ಫೋನ್ ಮಾಡಿ ಹೇಳು ಅಂತ ಕೇಳ್ತಾರೆ. ಸೊ ಫಸ್ಟ್ ಅವರು ರಜತ್ ಅವ್ರ ಮನೆಗೆ ಹೇಳಿದ್ದು ಏನಪ್ಪಾ ಅಂತಂದ್ರೆ, ಬರುವಾಗ ತುಂಬಾ ಜೋರಾಗಿ ಬಂದ್ರು, ಸೌಂಡ್ ಮಾಡ್ತಾ ಬಂದ್ರು, ಆಮೇಲೆ ಲಿಟ್ಟಸ್ಪಟಾಗಿ ಆಗಿದ್ದಾರೆ ಅಂತ ಇಲ್ಲಿ ಅಂದ್ರು. ಸೊ ಗೇಮಲ್ಲಿ ತೋರಿಸ್ತೀನಿ ಅಂತ ಇದ್ದಾರೆ. ನಾನು ಕೂಡ ಗೇಮಲ್ಲಿ ತೋರಿಸ್ತೀನಿ ಅಂತ ಟಾಂಗ್ ಕೊಟ್ರು. ಸೊ ಆಮೇಲೆ ಚೈತ್ರ ಕೂಡ ಅದನ್ನೇ ಮಾತಾಡಿದ್ರು. ಸೊ ಇಲ್ಲಿ 4 ದಿನ ತುಂಬಾ ನಾವು ಇಲ್ಲದಾಗ ತುಂಬಾ ಮಾತಾಡ್ತಿದ್ದ, ನಾವು ಬಂದು 4 ದಿನ ಆಯ್ತು ಮಾತಾಡ್ದಲ್ಲ, ಸೈಲೆಂಟ್ ಆಗಿ ಕೂತ್ಕೊಂಡವನೇ, ಆದಷ್ಟು ಬೇಗ ಮನೆಗೆ ಕಳಿಸ್ತೀವಿ ಅಂತ ಹೆಂಗೆಲ್ಲ ಮಾತಾಡಿದ್ರು. ಅದಕ್ಕೆ ಮತ್ತೆ ಗಿಲ್ಲಿ ಟಾಂಗ್ ಕೊಟ್ಟು, ನಾನಿಲ್ಲ ಅವ್ರಿಗೆ ಹೆದರ್ಕೊಂಡು ಮಾತಾಡೋದು ಬಿಟ್ಟಿಲ್ಲ. ಸೊ ನಾನು ಮಾತಾಡಿದ್ರೆ ಅವ್ರ ಮನೆಯಿಂದ ಆಚೆ ಹೋಗ್ತಾರೋ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ ಅಂತ ಅಲ್ಲಿ ಮತ್ತೆ ಟಾಂಗ್ ಕೊಟ್ಟ. ಆಮೇಲೆ ರಜತ್ ಅವರು ಕೂಡ ಅದನ್ನ ಮಾತಾಡಿದ್ರು. ಸೊ ಎಷ್ಟೋ ಮಾತಾಡ್ತೀಯ ನೀನು, ಮಾತನ್ನ ಕಮ್ಮಿ ಮಾಡಿ ಗೇಮ್ ಕಡೆ ಫೋಕಸ್ ಮಾಡುವಂತ ಇಲ್ಲಿ ಹೇಳಿ ಟಾಂಗ್ ಮೇಲೆ ಟಾಂಗ್ ಕೊಟ್ಟರು. ಸೊ ಇದೆಲ್ಲ ಆಯ್ತು. ಇದಾದ್ಮೇಲೆ ಕಾವ್ಯ ಅವರು ತಪ್ಪು ಮಾತಾಡಿದ್ರು ಅಂತ ಅನ್ಸಿತ್ತು. ತಪ್ಪೇ ಮಾತಾಡಿದ್ರು ಅವ್ರು ಯಾವ ಕಾಮಿಡಿ ರೀತಿ ಮಾತಾಡಿರ್ಬೋದು ಕೂಡ, ಅದು ತಪ್ಪೇ ಅಂತ ನನ್ಗೆ ಅನಿಸ್ತು. ಯಾಕಂದ್ರೆ ಆ ರೀತಿ ಮಾತಾಡಿದ್ರು ದೊಡ್ಡ ಮಾನವಂತ ಅವಶ್ಯಕತೆ ಇತ್ತು ಅಂತ ನನ್ಗೆ ಅನ್ಸುತ್ತೆ. ಸೊ ಅದೇನು ಪರ್ಸನಲ್ ಏನಿರ್ಬೋದು, ಬಟ್ ಅಲ್ಲಿ ಗಿಲ್ಲಿದು ತಪ್ಪಿದೆ. ಯಾಕಂದ್ರೆ ಗಿಲ್ಲಿ ಆ ಕಾವ್ಯನ ಹಿಂದೆನೆ ಹೋಗ್ತದೇನಪ್ಪ, ಅದು ಬಿಡ್ಬೇಕಂತ ನಾನು ಹೇಳ್ಕೊತಾ ಇದೀನಿ. ಸೊ ಇಷ್ಟೆಲ್ಲ ಅವಮಾನ ಮಾಡ್ತಾ ಇದ್ರು ಕಾವ್ಯ, ಗಿಲ್ಲಿ ಅವ್ರನ್ನ ಬಿಡ್ತಾಳ ಅಂತ ಇನ್ನೇನು ಹೇಳೋಣ ನಾವು. ಸೊ ಬಟ್ ಇಲ್ಲಿ ಕಾವ್ಯ ಅವರು ಅತಿರೇಕ ಮಾಡಿದಂತ ನಿನ್ನೆ ಅನಿಸ್ತು. ಆ ದೊಡ್ಡಮ್ಮ ಅನ್ನೋದಾಗಿರ್ಬೋದು, ಅಣ್ಣ ಅನ್ನೋದಾಗಿರ್ಬೋದು. ಸೊ ನಿಮ್ಮ ಮಗ ಇಲ್ಲಿ ಹೆಣ್ಮಕ್ಳ ಜೊತೆ ಬೆಳೆದಿಲ್ವಾ, ಅಕ್ಕ ತಂಗಿ ಜೊತೆ ಬೆಳೆದಿಲ್ವಾ, ಸೊ ಮಾತಾಡೋ ರೀತಿ ಯಾವ ರೀತಿ ಮಾತಾಡೋದನ್ನ ಕಲಿಸ್ಕೊಟ್ಟಿಲ್ವಾ, ಆ ರೀತಿ ಒಂಥರ ಅಸಹ್ಯ ಮಾಡೋ ರೀತಿ ಮಾಡಿಬಿಟ್ರು ಅಂತ ಅನಿಸ್ತು ನನಗೆ ಇಲ್ಲಿಗೆ. ಸೊ ಆ ರೀತಿ ಮಾತಾಡಬಾರ್ದಾಗಿತ್ತು. ಅವರು ಅಣ್ಣ ಅನ್ಲಿ ಪರವಾಗಿಲ್ಲ, ಮಾತಾಡ್ಲಿ, ಅವರೊಂದು ವಿಷಯ ಅದು ಬೇರೆ. ಬಟ್ ಅಕ್ಕ ತಂಗಿ ರೀತಿ ಬೆಳೆದಿಲ್ವಾ ನೀವು, ಅಕ್ಕ ತಂಗಿ ರೀತಿ ನಿಮ್ಮ ಮಗನ ಬೆಳೆಸಿಲ್ವಾ ನೀವು, ಯಾವ ರೀತಿ ಮಾತಾಡ್ಬೇಕು ಅಂತ ಕಲಿಸಿಲ್ಲ ನೀವು ಅಂತ ಮಾತಾಡ್ತಾರೆ. ಸೊ ಇದು ಯಾವ ಸೀಮೆ ಮಾತಾಡೋಕ್ಕೆ ನನಗೆ ಒಂದು ಚೂರು ಇಷ್ಟ ಆಗಲಿಲ್ಲ ಇವತ್ತು ಕಾವ್ಯವ್ರ ಬಗ್ಗೆ. ನನ್ನ ಕಾವ್ಯವರ ಮೇಲೆ ನನಗೆ ಅತಿ ಕೋಪ ಬಂತು ನಿನ್ನೆ ಆ ಒಂದು ಫೋನ್ ಕನ್ವರ್ಸೇಷನ್ ಮಾತಾಡುವಂಥ ಸಂದರ್ಭದಲ್ಲಿ. ಸೊ ಈ ರೀತಿ ಯಾಕೆ ಮಾತಾಡೋದು ಅಂತ ನನಗೆ ಗೊತ್ತಿಲ್ಲ. ಸೊ ಇದನ್ನ ತಿಳ್ಕೊಂಡಾದ್ರೂ ಗಿಲ್ಲಿ ಆಕೆಯಿಂದ ದೂರ ಇರಬೇಕು. ಸೊ ಈ ಇವತ್ತಿನ ಎಪಿಸೋಡಲ್ಲಿ ಮಾತಾಡ್ತಾ ಇಲ್ಲ ಕೂಡ ಅಂತ ಅನ್ಸುತ್ತೆ. ಇಬ್ರು ಕೂಡ ಜಗಾಡಿದ್ದಾರೆ, ಮಾತಾಡ್ತಿಲ್ಲ. ಸೊ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ. ಸೊ ಇವಾಗ ಏನಪ್ಪಾ ಅಂತಂದ್ರೆ, ಇದೆಲ್ಲ ಆದ್ಮೇಲೆ ಇಲ್ಲಿ ಧ್ರುವಂತವರಿಗೆ ಒಂದು ಪ್ರಾಣಿಗಳ ಫೋಟೋ ಇರುತ್ತೆ. ಪ್ರಾಣಿಗಳ ಫೋಟೋಲ್ಲಿ ಯಾವ ಒಂದು ಪ್ರಾಣಿಯ ಕ್ಯಾರೆಕ್ಟರ್ ಒಂದು ಹೋಲುತ್ತದೆ, ಆ ಒಂದು ಫೋಟೋನ ಆ ವ್ಯಕ್ತಿಯ ಕೊರಳಿಗೆ ಹಾಕಿ ಅದಕ್ಕೆ ರೀಸನ್ ಕೊಡ್ಬೇಕಂದಾಗ ಸುಮಾರು ಜನ ಧ್ರುವಂತವರಿಗೆ ಕೊಡ್ತಾರೆ. ಸೊ ಸೂರಜ್ಗೆ ಬೇಕು ಅಂತ ಕೊಡ್ತಾರೆ, ಗಿಲ್ಲಿಗೆ ಎಮ್ಮೆ ಮತ್ತೆ ಕೋತಿ ಅಂತ ಕೊಡ್ತಾರೆ. ಧ್ರುವಂತವರಿಗೆ ಬರುತ್ತೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಒಂದು ಚೋಳ ಕೊಡ್ತಾರೆ, ಪಾರಿವಾಳ ಕೊಡ್ತಾರೆ, ನರಿ ಅಂತ ಕೊಡ್ತಾರೆ. ಸೊ ಇದೆಲ್ಲ ಆದ್ಮೇಲೆ ಬೇಸರ ವ್ಯಕ್ತಪಡಿಸ್ತಾರೆ ಧ್ರುವಂತವರು. ಸೊ ಇದನ್ನ ಕೊರಳಿಗೆ ಹಾಕೊಳ್ಳಿ ಅಂತ ಸುದೀಪ್ ಸರ್ ಕೇಳಿದಾಗ, ಇಲ್ಲ ಸರ್ ಇದನ್ನ ಕೊರಳ ಹಾಕೋಬಹುದು, ನಾನು ಮನೆಯಿಂದನೇ ಆಚೆ ಹೋಗ್ಬಿಡ್ತೀನಿ, ಶೋ ಇಂದಾನೆ ಆಚೆ ಹೋಗ್ಬಿಡ್ತೀನಿ ಅಂತ ಒಂದು ಬೇಸರ ವ್ಯಕ್ತಪಡಿಸ್ತಾರೆ. ಸೊ ಅಲ್ಲಿ ಎಲ್ಲ ಸಮಾನ ಮಾಡಿ ಓಕೆ ಆಗುತ್ತೆ. ಸೊ ಇದೆಲ್ಲ ಆಯ್ತು. ಸೊ ಈ ಎಪಿಸೋಡ್ ಅಲ್ಲಿ ಜಾನಿ ಅವರು ಮನೆಯಿಂದ ಆಚೆ ಬಂದ್ರು. ಸೊ ಮೇನ್ ಆಗಿರುವಂತ ಒಂದು ನಿನ್ನೆ ಆದಂತ ಹೇಳಿದೆ. ಸೊ ಇದು ನನಗೆ ಇಲ್ಲಿ ಕಾವ್ಯವಾದ ಸರಿ ಅಂತ ಅನಿಸಲಿಲ್ಲ, ನಾನು ಅದಕ್ಕೋಸ್ಕರ ಈ ಒಂದು ಎಪಿಸೋಡ್ ಬಗ್ಗೆ ನಾನು ಹೇಳಿದ್ದು. ಸೊ ಇದಾದ್ಮೇಲೆ ಇವತ್ತಿನ ಪ್ರೊಮೋ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಾರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನನಗೆ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಇವತ್ತಿನ ಪ್ರೊಮೋದಲ್ಲಿ ಏನಪ್ಪಾ ಅಂತಂದ್ರೆ, ಗಿಲ್ಲಿ ವರ್ಸಸ್ ರಘು ಅವರ ಫೈಟ್ ಆಗ್ತಾ ಇದೆ. ಸೊ ಏನಪ್ಪಾ ಅಂತಂದ್ರೆ 1 ರಿಂದ 11ವರೆಗೆ ಒಂದು ಅಂಕಿಗಳನ್ನ ಕೊಟ್ಟಿದ್ದಾರೆ. ಅಂಕೆ ಪ್ರಕಾರ ಯಾರಿಗೆ ಎಷ್ಟು ಅಂಕಗಳು ಅಂತ ಇಲ್ಲಿ ಕೊಡಬೇಕು. 11 ನಂಬರ್ ಯಾರು, 10 ನಂಬರ್ ಯಾರು, 9 ನಂಬರ್ ಯಾರು, 8 ನಂಬರ್ 1 ನಂಬರ್ ಯಾರು, 2 ನಂಬರ್ ಯಾರು, ಈ ರೀತಿ ನಂಬರ್ ವೈಸ್ ಅವರ ಒಂದು ಅವರ ಕ್ಯಾರೆಕ್ಟರ್ ಯಾವ ರೀತಿ ಇದೆ, ಅವರು ಯಾವ ನಂಬರ್ಗೆ ಸೂಟ್ ಆಗ್ತಾರೆ ಅನ್ನೋದನ್ನ ಇಲ್ಲಿ ಕೊಡ್ಬೇಕಾಗುತ್ತೆ. ಸೊ ಆಗುವಂತ ಸಂದರ್ಭದಲ್ಲಿ ಇಲ್ಲಿ ನಂಬರ್ನ ಧನುಷ್ ಅವರು ಅವರ ಒಂದು ಪ್ರಕಾರ ಅವ್ರಿಗೆ ಯಾವ ರೀತಿ ಇಲ್ಲಿ ಕಂಟೆಸ್ಟೆಂಟ್ ಅನ್ಸಿದಾರೋ ಆ ರೀತಿ ಕೊಡ್ತಾರೆ. ಸೊ ಇಲ್ಲಿ ಯಾರಿಗೆಲ್ಲ ಯಾವ ನಂಬರ್ ಬಂತು ಅಂತ ನಾವು ನೋಡೋಣ. ಸೊ ಇಲ್ಲಿ ಮೊದಲದಾಗಿ ನಾನು ಇಲ್ಲಿ 11 ನಂಬರ್ ಅಂತ ಹೋಗ್ತೀನಿ. 11 ನಂಬರ್ ಬಂದಿದ್ದು ಮಾಳವರಿಗೆ 11 ನಂಬರ್ ಬರುತ್ತೆ. 10ನೇ ನಂಬರ್ದಲ್ಲಿ ಸೂರಜ್ ಅವರಿಗೆ ಕೊಟ್ಟಿರ್ತಾರೆ. ಸೊ 9 ನಂಬರ್ ಧ್ರುವಂತರ ಇರುತ್ತೆ. ಇಲ್ಲಿ 8 ನಂಬರ್ಗೆ ರಾಶಿಕಾ ಅವ್ರಿಗೆ ಕೊಟ್ಟಿರ್ತಾರೆ. ಸೊ 7ನೇ ನಂಬರು ಸ್ಪಂದನ ಕೊಟ್ಟಿರ್ತಾರೆ. 6ನೇ ನಂಬರು ರಘು ಕೊಟ್ಟಿರ್ತಾರೆ. 5ನೇ ನಂಬರು ನಮ್ಮ ಅವಿ ಅವರಿಗಿದೆ. 4ನೇ ನಂಬರು ರಕ್ಷಿತಾ ಕೊಟ್ಟರೆ. 3ನೇ ನಂಬರು ಅಶ್ವಿನಿ ಅವ್ರ ಮೇಡಮ್ ಇದ್ದಾರೆ. 2ನೇದಲ್ಲಿ ಗಿಲ್ಲಿ ಇದ್ದಾರೆ. 1ನೇದರಲ್ಲಿ ಕಾವ್ಯ ಅವರು ಇದ್ದಾರೆ. ಸೊ 1 to 11ರಿಂದ ಫಸ್ಟ್ ಅಲ್ಲಿ ಕಾವ್ಯ ಇದ್ದಾರೆ, ಲಾಸ್ಟ್ ಅಲ್ಲಿ ಮಾಳ ಅವರು ಇದ್ದಾರೆ. ಸೊ ಇಷ್ಟೆಲ್ಲ ಆಯ್ತು. ಸೊ ಇದೆಲ್ಲ ಆದ್ಮೇಲೆ ಇಲ್ಲಿ ಸ್ವಲ್ಪ ಕಿರಿಕ್ ಆಗ್ಲೇಬೇಕಲ್ವಾ. ಸೊ ಈ 60 ದಿನ ಆದ್ಮೇಲೆ ಆಟನೇ ಬೇರೆ ಇರುತ್ತೆ. ಈ ಒಂದು 60 ದಿನದೊಳಗೆ ಇರುವಂತ ಆಟ ಬೇರೆ. ಇನ್ನೂ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಯಾರನ್ನ ಇಲ್ಲಿ ತುಂಬಾ ಕ್ಲೋಸ್ ಆಗಿರ್ತಾರೆ, ತುಂಬಾ ಒಳ್ಳೆಯವರು ಇರ್ತಾರೆ ಅಂದ್ರೆ ಇಬ್ರು ಕೂಡ ಬಣ್ಣ ಚೆನ್ನಾಗಿದೆ ಅಂತ ಅನ್ಕೊಂಡಿರ್ತು. ಅವರವರ ಮಧ್ಯೆಯಲ್ಲಿ ಬಿರುಕು ಬೀಳೋದು, ಜಗಳ ಆಗೋದು ಕಾಮನ್ ಆಗಿರುವ ವಿಷಯ, ಗೊತ್ತಿರುವಂತ ವಿಷಯ. ಸೊ ಅದೇ ಈ ಒಂದು ವಾರದಲ್ಲಿ ಅಂದ್ರೆ ಸೋಮವಾರದ ದಿನ ಮೊದಲನೇ ಎಪಿಸೋಡ್ ಅಲ್ಲಿ ಆಗಿದೆ. ಸೊ ಇಲ್ಲಿ ಧನುಷ್ ಅವರು ಅವರ ಪ್ರಕಾರ ನಂಬರ್ನ ಕೊಟ್ಟಿದ್ದಾರೆ. ಬಟ್ ಇದು ರಕ್ಷಿತಾ ಅವರಿಗೆ ಮತ್ತೆ ರಘು ಅವ್ರಿಗೆ
ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ 2 ನಂಬರ್ ಕೊಡುವಂತ ವ್ಯಕ್ತಿ ಅಲ್ಲ ಇಲ್ಲಿ ಯಾಕೆ ಕೊಟ್ರಿ ಅನ್ನೋ ರೀತಿ ಮಾತನಾಡ್ತಿದ್ದಾರೆ. ಮತ್ತೆ ಯಾರಾದ್ರೂ ಮಾತನಾಡಬಹುದು, ಬಟ್ ಇಲ್ಲಿ ನಮಗೆ ಅವರಿಬ್ಬರದೇ ರಕ್ಷಿತಾ ಮತ್ತೆ ರಘು ಅವರು ಗಿಲ್ಲಿ ವಿರುದ್ಧ ಮಾತಾಡೋದನ್ನ ಮಾತ್ರ ತೋರಿಸಿದ್ದಾರೆ ಇಲ್ಲಿ. ಸೊ ಇದಾಗುತ್ತೆ. ಇಲ್ಲಿ ಆದ್ಮೇಲೆ ಇಲ್ಲಿ ಅದನ್ನ ಯಾಕೆ ಕೊಟ್ಟೆ ಅಂತ ಸಮರ್ಥನೆ ಕೊಟ್ಟು ಧನುಷ್ ಅವ್ರು ಹೇಳ್ಬೇಕು. ಸೊ ಅದನ್ನ ಇನ್ನೊಬ್ಬರು ಸ್ಪರ್ಧಿಗಳು ಅದನ್ನ ಕ್ವಶನ್ ಮಾಡಬಹುದು, ಅಂದ್ರೆ ಅವ್ರಿಗೆ ಯಾಕೆ ಕೊಟ್ರಿ ನಮ್ಗೆ ಯಾಕಿಲ್ಲ, ಸೊ ನಾವು ಅವ್ರಿಗಿಂತ ಏನು ಕಡಿಮೆನಾ ಅಂತ ಈ ರೀತಿ ಕ್ವಶನ್ ಮಾಡಬಹುದು. ಸೊ ಇಲ್ಲಿ ರಕ್ಷಿತಾ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಅವ್ರು ಮನೆ ಕೆಲಸ ಮಾಡಲ್ಲ, ತುಂಬಾ ಲೇಜಿ ಇರ್ತಾರೆ, ಮನೆ ಕೆಲಸದಲ್ಲಿ ಒಂದ್ ಚೂರು ಬರಲ್ಲ ಅವರು. ಸೊ ಹಂಗಾಗಿ ಅವ್ರಿಗೆ 2 ನಂಬರ್ ಹೆಂಗ್ ಕೊಟ್ರಿ ಅಂತ ಇಲ್ಲಿ ಕೇಳ್ತಾರೆ. ಸೊ ಇದಾದ್ಮೇಲೆ ರಘು ಹೇಳ್ತಾರೆ, ಸೊ ತುಂಬಾ ಲೇಜಿ, ಅವನು ಕೆಲಸನೇ ಮಾಡಲ್ಲ, ಒಂಚೂರು ಅವನಿಗೆ ಒಂದು ಸೀರಿಯಸ್ ಅನ್ನೋದಿಲ್ಲ ಅಂತ ಕೇಳ್ತಾರೆ. ಸೊ ಇಲ್ಲಿ ಗಿಲ್ಲಿ ಅವ್ರು ಟ್ರಿಗರ್ ಮಾಡ್ಕೊಂಡು ಏನಂತಾರೆ ಅಂತಂದ್ರೆ, ಗಿಲ್ಲಿ ಅವ್ರು ನಿಜ, ಗಿಲ್ಲಿ ಅವರಿಗೆ ಯಾವ ರೀತಿ ಆಟ ಆಡಬೇಕು, ನಾನು ಯಾಕೆ ಇಲ್ಲಿ ಆಟ ಆಡಕ್ಕೆ ಬಂದಿದ್ದೆ ಅಂತ ಚೆನ್ನಾಗಿ ಗೊತ್ತಿರುವಂತ ವಿಷಯ. ಸೊ ಇಲ್ಲಿ ನಾನು ಬರೀ ಕೆಲಸ ಮನೆ ಕೆಲಸ ಮಾಡಕ್ ಬಂದಿದ್ದೇನೆ ನಾನು ಇಲ್ಲಿ ಅಂತ ಇಲ್ಲಿ ಕೇಳ್ತಾರೆ. ಎಸ್ ಕರೆಕ್ಟು, ಮನೆ ಕೆಲಸ ಮಾಡಕ್ ಬಂದಿಲ್ಲ, ಆಟ ಆಡಕ್ಕೆ ಬಂದಿದ್ದಾರೆ, ಬಟ್ ಕೆಲಸದಲ್ಲಿ ಸ್ವಲ್ಪ ಲೇಜಿ ಇರ್ಬೋದು, ಓಕೆ ಒಪ್ಕೊಳ್ಳೋಣ. ಆದ್ರೆ ಇಲ್ಲಿ ರಘು ಅವ್ರು ಇನ್ನೊಂದು ಮಾತನ್ನ ಆಡ್ತಾರೆ, ನೀನು ಬಂದ್ಬಿಟ್ಟು ಇಲ್ಲಿ ತಟ್ಟೆಡ್ಕೊಂಡು ನಿಂತು ಬಿಡ್ತೀಯ ಊಟಕ್ಕೆ ಅಂತ ಇಲ್ಲಿ ಈ ವರ್ಡನ್ನ ಯೂಸ್ ಮಾಡಬಾರ್ದಾಗಿತ್ತು ಅಂತ ನನಗೆ ಅನ್ಸುತ್ತೆ. ಯಾಕಂತಂದ್ರೆ ಒಬ್ಬ ವ್ಯಕ್ತಿಗೆ ಊಟದ ಬಗ್ಗೆ ಆಗಲಿ ಅದಾಗಲಿ ಅದೇ ಒಂಥರ ಕೋಪ ತರಿಸೋದು, ಸಿಟ್ಟು ಬರೋದು, ಟ್ರಿಗರ್ ಆಗಕ್ಕೆ ಅದೇ ಕಾರಣ. ಅಲ್ಲಿ ಗೆಸ್ಟ್ಗಳು ಬಂದಾಗ ಕೂಡ ಇಲ್ಲಿ ಅದೇ ಆಗಿದ್ದು, ಮತ್ತೆ ಇಲ್ಲಿ ಬಿಟ್ಟು ಊಟಕ್ಕೆ ಬರ್ತೀರಾ ಅಂತ ಕೇಳಿದಾಗ ಸೊ ಅದು ಕೂಡ ಇಲ್ಲಿ ಕಾಮನ್ ಆಗಿ ಅದೇ ಒಂದು ಜಗಳ ಆಗಿತ್ತು ನೋಡಿದ್ರಲ್ಲ. ಸೊ ಅದೇ ರೀತಿ ಇಲ್ಲಿ ಕೂಡ ಗಿಲ್ಲಿ ಅವ್ರಿಗೆ ಟ್ರಿಗರ್ ಆಗಿದೆ, ಖಂಡಿತವಾಗ್ಲೂ ಟ್ರಿಗರ್ ಆಗುತ್ತೆ. ತಟ್ಟೆಡ್ಕೊಂಡು ಬರ್ತೀರಿ ಅಂದ್ರೆ ಏನ್ ಹೇಳ್ತಾರೆ ರಘು ಅವರೇ? ಸೊ ಇದನ್ನ ಯಾವ ರೀತಿ ಮಾತನಾಡ್ತಿದ್ದಾರೆ ನೀವು? ನಿಮ್ಮಲ್ಲಿ ಒಂದು ಒಳ್ಳೆ ರೆಸ್ಪೆಕ್ಟ್ ಇದೆ, ಮಾತಾಡಿ ಪರವಾಗಿಲ್ಲ, ನೀವು ಒಂದು ಕಾರಣ ಕೊಡ್ಬೋದು, ಅದು ನಿಮಗೆ ಒಂದು ಹಕ್ಕಿದೆ, ಅಲ್ಲಿ ಕಾರಣ ಕೊಟ್ಟು ಅದ್ರ ಬಗ್ಗೆ ನೀವು ಅದನ್ನ ತಿಳ್ಕೊಬಹುದು, ಅದು ಒಂದಿದೆ. ಬಟ್ ಮಾತಾಡುವಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ರೀಸನ್ ಕೊಡ್ತಾ ಇದೀವಿ, ಯಾವ ರೀತಿ ನಾವು ಅದಕ್ಕೆ ಅವ್ರಿಗೆ 2 ನಂಬರ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಅದಕ್ಕೆ ಯಾವ ರೀತಿ ಅದನ್ನ ನಾವು ಕೇಳ್ತಾ ಇದ್ದೀವಿ ಅನ್ನೋ ಬೇಲಿ ಬರುತ್ತಲ್ವಾ. ಸೊ ತಟ್ಟೆಡ್ಕೊಂಡು ಬಂದಿರ್ತೀಯ ಹಂಗೆ ಹಿಂಗೆ ಅಂತಂದ್ರೆ ಬಿಟ್ಟು ಬಂದಿಲ್ಲ ಅವರು. ಸೊ ನೀವೇನು ನಿಮ್ಮ ಅಡಿಗೆ ಡಿಪಾರ್ಟ್ಮೆಂಟ್ ಕೊಟ್ಟಿದ ಅಂದ್ಮೇಲೆ ನೀವು ಅಡಿಗೆ ಮಾಡಿದ ಅಂದ್ಮೇಲೆ ಹಸುವಾದಾಗ ಎಲ್ಲೂ ಕೂಡ ಒಂದು ಪಾತ್ರೆ ಹಿಡ್ಕೊಂಡು ಅಲ್ಲಿ ಅಡಿಗೆ ಅಂದ್ರೆ ತಟ್ಟೆ ಹಿಡ್ಕೊಂಡು ಬರಲೇಬೇಕಾಗುತ್ತೆ ಊಟಕ್ಕೆ ಅಲ್ವಾ. ಸೊ ಅದನ್ನ ನೀವು ಮಾತಾಡೋದು ತಪ್ಪಾಗುತ್ತೆ ರಘು ಅವರೇ, ನಿಮ್ಮ ಮಾತುಗಳು ಸರಿ ಅನ್ಸಿಲ್ಲ ನನಗೆ. ಖಂಡಿತವಾಗ್ಲೂ ಅದನ್ನ ತಿದ್ಕೋಬೇಕಾಗುತ್ತೆ ನೀವು ಅನ್ಸುತ್ತೆ. ಸೊ ಇಲ್ಲಿ ಗಿಲ್ಲಿ ಅವರು ಯಾವ ರೀತಿ ಅಂತಂದ್ರೆ ಗಿಲ್ಲಿ ಗೊತ್ತು ಯಾವ ರೀತಿ ಆಟ ಆಡಬೇಕು, ಎಲ್ಲಿ ಇರ್ಬೇಕು, ಏನು ಗೊತ್ತು. ಮತ್ತೆ ಇನ್ನೊಂದು ಹೇಳ್ತಾರೆ, ಗಿಲ್ಲಿ ಅವರು ಕೆಲಸ ಮಾಡೇ ಇಲ್ಲ ಅಂತ ಇಲ್ಲಿ ರಘು ಅವ್ರು ಹೇಳ್ತಾರೆ. ಇದನ್ನ ನಾನು ಒಪ್ಪೋದಿಲ್ಲ, ಕೆಲಸ ಮಾಡಿದ್ದಾರೆ ಗಿಲ್ಲಿ ಅವರು. ಎಲ್ಲರೂ ಎಲ್ಲರೂ ಕೆಲಸ ಮಾಡಿದಂಗೆ ಮಾಡಿಲ್ಲ, ಓಕೆ ಒಂದು ಒಪ್ಕೋತೀನಿ, ಅಲ್ಲಿ ಈಸಿ ಇದಾರೆ ಕೆಲಸದಲ್ಲಿ. ಬಟ್ ಕೆಲಸನೇ ಮಾಡಿಲ್ಲ ಅನ್ನೋದನ್ನ ಒಪ್ಕೊಳ್ಳಲ್ಲ, ಕೆಲಸ ಮಾಡಿಸಿದಾರೆ ಎಲ್ಲರೂ ಕೂಡ ಅವ್ರ ಹತ್ರ, ಮಾಡಿದಾರೆ ಕೂಡ ಅವರು. ಸೊ ಅದನ್ನು ನೀವು ಹೇಳ್ಬೇಕಾಗುತ್ತೆ. ಕೆಲಸನೇ ಮಾಡಿಲ್ಲ, ಲೇಜಿ ಆಗಿರ್ತಾರೆ ಅಂದ್ರೆ ಇದು ಯಾವ ಲೆಕ್ಕ? ಸೊ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಕೆಲಸ ಮಾಡಕ್ಕೆ ಬಂದಿರಲ್ಲ, ಆಟ ಆಡಕ್ಕೆ ಬಂದಿರ್ತಾರೆ. ಇಂಡಿವಿಜುವಲಿ ಆಟ ಆಡಬೇಕು, ಇಲ್ಲಿ ವ್ಯಕ್ತಿತ್ವದ ಆಟ ನೀವು ಆಡ್ಬೇಕಾಗುತ್ತೆ. ಅಡಿಗೆ ಮಾಡ್ಕೊಂಡು ಕುಂತೀನಿ, ಅಲ್ಲಿ ಮಾಡ್ಕೊಂಡು ಕುಂತೀನಿ ಅಂದ್ರೆ ಯಾವ್ದು ಕೂಡ ಕೆಲಸ ಆಗಲ್ಲ ಅಲ್ವಾ. ಸೊ ಗಿಲ್ಲಿ ಆ ರೀತಿ ಇರೋದ್ರಿಂದಾನೇ ಮನೆ ಹೊರಗಡೆ ತುಂಬಾ ಜನಕ್ಕೆ ಇಷ್ಟ ಆಗಿ ತುಂಬಾ ಜನ ಅವನ್ನ ಪ್ರೀತಿ ಮಾಡ್ತಾ ಇದಾರೆ. ಸೊ ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಅನ್ಕೋತೀನಿ. ಈ ವೀಕೆಂಡ್ ಅಲ್ಲಿ ಬಂದಾಗ ಗಿಲ್ಲಿ ಅಂದಾಗ ಇಲ್ಲಿ ಜನರ ಆಡಿಯನ್ಸ್ ಗಳ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ನೋಡ್ಬೇಕಲ್ವಾ. ಸೊ ಅದು ಪ್ರತಿಕ್ರಿಯೆ ನೋಡಿ ನೀವು ಅವರಿಗೆ ಒಂಥರ ಹೊಟ್ಟೆ ಕಚ್ಚಿ ಬರ್ತಾ ಇದೆ, ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಸೊ ಇಷ್ಟು ಚೆನ್ನಾಗಿದ್ದವರು ಇವರಿಬ್ರು ಕೂಡ ಇಲ್ಲಿ ಗಿಲ್ಲಿ ಜೊತೆ ಅವರೇ ವಿರುದ್ಧ ತಿರುಗಿದ್ದಾರೆ. ಅಶ್ವಿನಿ ಗಿಲ್ಲಿನ ಕಂಡ್ರೆ ಆಗ್ತಾ ಇರಲ್ಲ ಅನ್ನೋ ರೀತಿ ಇದ್ದವರು ಅಶ್ವಿನಿ ಅವರು ಗಿಲ್ಲಿಯ ಪರವಾಗಿ ಮಾತಾಡೋ ರೀತಿ ಆಗ್ತದೆ. ಅದೇ ಬಿಗ್ ಬಾಸ್ ಅಲ್ಲಿ ಅಲ್ವಾ. ಸೊ ನಿಮ್ಮ ಪರವಾಗಿದ್ದವರು ಕಡೆಯಲ್ಲಿ ನಿಮ್ಮ ವಿರುದ್ಧ ಆಗ್ತಾರೆ, ನಿಮ್ಮ ವಿರುದ್ಧವಾಗಿದ್ದವರು ಕಡೆಯಲ್ಲಿ ನಿಮ್ಮ ಪರವಾಗಿ ಬರ್ತಾರೆ. ಸೊ ಅದೇ ಮೇನ್ ಬಿಗ್ ಬಾಸ್ ಅಲ್ಲಿ ಇರೋದು. ಸೊ ಇಲ್ಲಿ ರಘುವ್ರು ಮಾತಾಡಿದ್ರೆ ನನಗಂತೂ ತಪ್ಪಂತ ಅನಿಸ್ತು. ಧನುಷ್ ಅವರು ಇಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕೊಟ್ಟಿದ್ದಾರೆ. ಸೊ ಫೇವರಿಸಮ್ ಅಂತ ಮಾಡಿಲ್ಲ. ಸೊ ಅವರು ಅಲ್ಲಿ ಉಳಿದ ಒಂದು ಎಪಿಸೋಡ್ ನೋಡಬಹುದು. ಇಲ್ಲಿ ಸ್ಪಂದನ ಅವರಿಗೆ ಇಲ್ಲಿ ನಾವು ಅಂದ್ರೆ ಅವರ ಪಿರಿಯಡ್ ಆಗಿಬಿಟ್ಟು ಅವ್ರಿಗೆ ಫಸ್ಟ್ ಸೆಕೆಂಡ್ ಕೊಡ್ಬೇಕಾಗಿತ್ತಲ್ವಾ. ಸೊ ಇಲ್ಲಿ ಆಡದ ಪ್ರಕಾರ ಅವ್ರು ಯಾವ ರೀತಿ ಇದ್ದಾರೋ ಆ ರೀತಿ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಧನುಷ್ ಅವ್ರ ಬಗ್ಗೆನೂ ಕೂಡ ಮೆಚ್ಚಬೇಕಾಗುತ್ತೆ. ಸೊ ಇನ್ನೊಂದು ಕಾವ್ಯ ಅವರಿಗೆ ಯಾಕೆ ನಂಬರ್ ಕೊಟ್ಟರು ಅಂತ ನಂಗಂತೂ ಗೊತ್ತಾಗ್ತಿಲ್ಲ. ಸೊ ರೀಸನ್ ಕೊಟ್ಟ ಮೇಲೆ ನೋಡಬೇಕಾಗುತ್ತೆ. ಸೊ ಯಾಕೆ ಈ ಒಂದು ನಂಬರ್ನ ಕೊಡೋಕೆ ಬಿಗ್ ಬಾಸ್ ಅವ್ರು ಹೇಳಿದ್ದಾರೆ. ಸೊ ಏನ್ ಕಾರಣ ಇಲ್ಲಿ ಬಿಗ್ ಬಾಸ್ ಅವರು ಯಾವ ಕಾರಣ ಇಟ್ಕೊಂಡು ಅವರಿಗೆ ಅಲ್ಲಿ 1 ನಂಬರ್ ಕೊಡಬೇಕು ಅಂತ, ಅವರ ಆಟ ಆಗಿರ್ಬೋದು, ವ್ಯಕ್ತಿತ್ವ ಆಗಿರ್ಬೋದು, ಅವರ ಒಂದು ಸ್ಟ್ಯಾಂಡ್ ತಗೋ ರೀತಿ ಆಗಿರ್ಬೋದು, ಸೊ ಅವ್ರು ಯಾವ ರೀತಿ ಮನೇಲಿ ಇದಾರ ಇರುತ್ತೆ ಎಲ್ಲವನ್ನ ಕಂಪೇರ್ ಮಾಡಿ ಇಲ್ಲಿ ನಂಬರ್ಗಳನ್ನ ಕೊಡ್ತಾ ಇರ್ಬೋದು ಅಂತ ಅನಿಸುತ್ತೆ ನನಗೆ ಧನುಷ್ ಅವರು. ಸೊ ನೋಡೋಣ, ಕಾದ್ ನೋಡೋಣ ಏನಾಗುತ್ತೆ ಏನಿಲ್ಲ ಅಂತ. ನನಗೆ ಅನಿಸಿದಿಷ್ಟು ನಿನ್ನ ಎಪಿಸೋಡ್ಲಿ ಕಾವ್ಯ ಅವರು ಆ ರೀತಿ ಆಗಿತ್ತು. ಅದೊಂದು ಇನ್ನೊಂದು ರಘು ಮತ್ತೆ ಗಿಲ್ಲಿ ಅವರು ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಅಂತೂ ಕಣ್ ಬಿದ್ದು ಅದು ಹಾಳಾಗೋಯ್ತು ಅಂತ ಅನ್ಸುತ್ತೆ. ಮತ್ತೆ ಗಿಲ್ಲಿ ಕಾವ್ಯ ಅವರು ಮಾತನಾಡ್ತಿಲ್ಲ ಅಂತ ಅನ್ಸುತ್ತೆ. ಸೊ ಅಲ್ಲಿ ನೀವು ನೋಡ್ಬೋದು ಮಾತನಾಡ್ತಿಲ್ಲ ಅವರು. ಸೊ ಅದೇ ಒಂಥರ ಇಲ್ಲಿ ಆಗಿರ್ಬೋದು ಏನೋ ಅಂತ ಅನ್ಸ್ಬಿಡುತ್ತೆ. ಸೊ ನೋಡೋಣ ಏನೆಲ್ಲ ಆಗುತ್ತೆ ಏನೆಲ್ಲ ಆಗ್ಬೋದು ಅಂತ ನೀವು ಅನ್ಕೋತೀರಾ. ಸೊ ಏನ್ ಹೇಳಕ್ ಬರಲ್ಲ, ಇನ್ನು 60 ದಿನ ಆದ್ಮೇಲೆ ಬಿಗ್ ಬಾಸ್ ಇರ್ತಲ್ಲ, ಇದು ರಿಯಲ್ ಬಿಗ್ ಬಾಸ್ ಅಂತ. ಯಾಕಂದ್ರೆ ಎಲ್ಲರೂ ಕೂಡ ಇಲ್ಲಿ ಹೊಡೆದಾಡ್ಬೇಕಾಗುತ್ತೆ ಒಂದು ಕಪ್ಗೋಸ್ಕರ. ಸೊ ಅದು ಇಲ್ಲಿ ಒಳ್ಳೆಯವರು ಇದ್ರು ಕೆಟ್ಟವರಾಗ್ಬೋದು, ಕೆಟ್ಟವರಿದ್ರು ಒಳ್ಳೆಯರಾಗ್ಬೋದು. ಸೊ ಏನ್ ಹೇಳಕ್ ಬರಲ್ಲ. ಸೊ ಇನ್ಮೇಲೆ ಯಾವ ರೀತಿ ಬರುತ್ತೆ ನೋಡ್ಬೇಕು. ಇಲ್ಲಿ ಚೈತ್ರಾ ಮತ್ತೆ ನಮ್ಮ ರಜಿತ್ ಅವ್ರನ್ನ ಇಲ್ಲಿ ಕನ್ಸಿಡರ್ ಮಾಡ್ಲಿಕ್ಕೆ ಅವ್ರು ಬಂದಿರೋದು ನಿನ್ನೆ. ಸೊ ಹಾಗಾಗಿ ಈ ಒಂದು ಅಂಕಗಳಲ್ಲಿ ಧನು ಕ್ಯಾಪ್ಟನ್ ಆಗಿರೋದು ಅವ್ರನ್ನ ಸೈಡ್ಗಿಟ್ಟು ಮಿಕ್ಕ 11 ಜನಗಳನ್ನ ಅಲ್ಲಿ ಬಿಟ್ಟಿದ್ದಾರೆ. ಅವರಿಗೆ ನಂಬರ್ನ ಕೊಡ್ಬೇಕು, ಯಾವ ನಂಬರ್ ಯಾವ ಸ್ಥಾನಕ್ಕೆ ಇರ್ತಾರಂತ. ಸೊ ಫಸ್ಟ್ ಕಾವ್ಯ ಆದ್ರೆ ಲಾಸ್ಟ್ 11 ನಂಬರು ಮಾಳವ್ರು ಇರ್ತಾರೆ, ಹೇಳಿದ್ನಲ್ಲ. ಸೊ ಅವರೆಲ್ಲ ಆಯಾ ನಂಬರ್ ಬಂದಿದೆ. ಸೊ ಇದು ಇಷ್ಟು ಒಂದು ಪ್ರೊಮೋ ಆಗಿತ್ತು. ಪ್ರೊಮೋ ನಿಮ್ಗೆ ಯಾವ ರೀತಿ ಅನಿಸ್ತು? ಗಿಲ್ಲಿ ಬಗ್ಗೆ ಮಾತಾಡಿದ್ದು ರಘು ಅವರು ತಪ್ಪಾ ಸರಿನಾ ಅಂತ ಕಮೆಂಟ್ ಮಾಡಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಇದೇ ರೀತಿ ವಿಡಿಯೋಲಿ ಸಿಗ್ತಾ ಇರ್ತೀನಿ, ಮಾತಾಡೋಣ. ಸೊ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ತೀನಿ ಅಂತ ವಿಡಿಯೋ ಮುಗಿಸ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ಎಲ್ಲರಿಗೂ ನಮಸ್ಕಾರ.